ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜ್ಯೋತಿ, ಅಪ್ಪ, ನೀವು ಅವಳ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ಅವ್ರು ಎಂತವ್ರು ಅಂತ ಗೊತ್ತಿದ್ದು ಈ ತರ ಮಾತಾಡ್ತಿದ್ದೀರಲ್ಲ. ಇವಳು ಗಂಡ ಮಾವನ ಸಾಯ್ಸಕ್ ನೋಡ್ದ, ಇವಳು ರೌಡಿಗಳನ್ನ ಕಳ್ಸಿ ಅಜ್ಜಿನ ಈ ಸ್ಥಿತಿಗೆ ತಂದಿಟ್ಲು. ಅಲ್ಲಿ ಪ್ರಚಾರದಲ್ಲಿ ಕೆಂಪನ್ಗೆ ಹಲ್ಲೆ ಆಗೋ ಹಾಗೆ ಮಾಡಿದ್ಲು. ಇದರಿಂದ ನಿಮ್ಮ ಅಳಿಯ ಜೈಲ್ ಸೇರಿದಾನೆ. ಇನ್ನು ಏನೇನ್ ಮಾಡ್ತಾರೋ. ಜ್ಯೋತಿ, ನೀ ಹೇಳ್ತಿರೋದು ನಿಜಾನೇ ಇರ್ಬೋದು. ನೋಡು, ಶತ್ರುನೇ ಮನೆಗೆ ಬಂದ್ರು ಅವ್ರಿಗಂತೂ ತನ್ನ ಹಾಕ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಲ್ಲ, ಇಷ್ಟಕ್ಕೂ ಅವ್ರು ಬಂದಿರೋದು ಅತ್ತೆನ ನೋಡೋದಕ್ಕೆ ತಾನೆ. ನೋಡ್ಕೊಂಡು ಹೋಗ್ಲಿ ಬಿಡು. ಅಜ್ಜಿ ಕೂಡ ತುಳಸಿ ತುಳಸಿ ಅಂತ ಕನ್ವರಿಸ್ತಿದ್ದಾರೆ. ಅದು ಅಲ್ಲದೆ ತುಳಸಿ ಧ್ವನಿ ಕೇಳಿ ಅವ್ರು ಗೆಲುವಾಗಿದ್ದಾರೆ. ನೋಡು, ಇಂಥ ಟೈಮಲ್ಲಿ ಹಗೆ ಸಾಧಿಸೋದು ಒಳ್ಳೇದಲ್ಲಮ್ಮ. ಇವ್ರುಗಳ ಹಾಗೆ ಸಾಥಿ ತಾನೆ ನಮ್ ಕುಟುಂಬನ ಈ ಸ್ಥಿತಿಗೆ ತಂದಿಟ್ಟಿರೋದು. ಹೌದು ರೀ, ಜ್ಯೋತಿ ಹೇಳೋದ್ರಲ್ಲಿ ತಪ್ಪೇನಿದೆ? ಇಂಥವ್ರನ್ನ ಮನೆ ಒಳಗಡೆ ಬಿಟ್ಟಿದ್ದೆ ತಪ್ಪು. ಚಂದ್ರಿಕಾ, ನೋಡಿದ್ರಾ ನಮ್ಮನೆ ಬಂದು ನನ್ ಮೇಲೆ ಹೆಂಗ್ ಕಿತ್ತವಳೆ ಅಂತ. ಜ್ಯೋತಿ, ಮೊದ್ಲು ಇವರನ್ನ ಕತ್ತಿಡ್ದ ಆಚೆ ತಳ್ಳು. ಅತ್ತೆ, ಏನ್ ಈ ತರ ಮಾತಾಡ್ತಿದ್ದೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಿನಗೇನೆ ಮರ್ಯಾದೆ? ನಡಿ ಆಚೆ. ಜ್ಯೋತಿ, 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 ಬಿಡಿ ಅವಳನ್ನ. ಜ್ಯೋತಿ, ನಿಲ್ಲು. ಬಿಡಿ ಅವಳನ್ನ. ತುಳಸಿ, ತುಳಸಿ, ತುಳಸಿ ಎದ್ದೇಳವ. ಜ್ಯೋತಿ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಒಂದೇ ಒಂದ್ಸಲ ಅಜ್ಜಿ ಮುಖ ನೋಡೋದಕ್ ಬಿಡು. ಇವಾಗಲ್ಲ,